ಎಲ್ಲ ಮಾಡಿ ಮೇಲೆ ಎಂಜಾಯ್ ಮಾಡ್ತಿದ್ದೀವಿ. ಇವತ್ತು ಊಟನೂ ಮಾಡಿ ಮೇಲೇನೆ. ಏನೆಲ್ಲನೇ ಚೆನ್ನಾಗೈತೆ, ನಾವೇ ಎತ್ತಾಕಿದ್ದು. ನಾನಪ್ಪ ಫ್ಯಾನ್ ಹಾಕ್ದ, ಆನೇ ಆಗಿಲ್ಲ, ಅಲ್ಲಿ ಸ್ವಿಚ್ಚಿಗೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ತೆ ಅಂದ್ಬಿಟ್ಟು ಅವನಿಗೆ ಖುಷಿ ಪಡ್ತಾವನೆ. ಅಲ್ಲೇ ಗೈಸ್, ಇದೇ ಹೊಸ ಗೆಸ್ಟ್ ಮಚ್ಚುನ್ ಮನೆಗೆ ಬಂದಿರೋದು. ಮುತ್ತಿಟ ಕದ್ಲಾಡ್ತೈತೆ. ಮಚ್ಚನ ಮನೆಗೆ ಹೋಗ್ತಾ ಹಾಗೆ ಸೈಡಿಗೆ ಹಾಕಿದ್ವಿ ಗೈಸ್. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಫಿಶ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೋಡ್ ಸೈಡು. ಇದು ಒಂದೊಂದು ಸ್ಟಿಕ್ಕು 50 ರುಪೀಸ್ ಅಂತೆ, ಭರತ್ ನಗರ್ ಸರ್ಕಲಲ್ಲಿ. ಈ ಕಡೆ ಫಿಶ್ ಮಾಡ್ತಾ ಇದ್ದಾರೆ, ತವಾ ಫ್ರೈ, ಗೌಡ್ರು ಸ್ಟೈಲ್ ಫಿಶ್ ಫ್ರೈ. ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ, ಓಕೆನಾ? ಈ ಥರ ಆಚೆ ತಿನ್ನೋದಂದರೆ ತುಂಬ ಇಷ್ಟ ನನಗೆ. ರೋಡ್ ಸೈಡು ಹೋಟೆಲೆಲ್ಲ ಇಷ್ಟ ಆಗಲ್ಲ ನನಗೆ. ಸೊಪ್ಪು ಏನದು ಅಂತ ನೋಡ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡ್ಬಂದವರು ಬೇಯಿಸ್ತಾ ಇದ್ದಾರೆ. ಏನದು ಅಂತ ನೋಡ್ತಾ ಅಪ್ಪು ಅಪ್ಪು ಚಿಚ್ಚಿ ಕೊಕ್ಕ ಅದು ಪಾಕ ಚಿಚ್ಚಿ ನೋಡ್ತಾವ ನೋಡ್ರಿ. ಎಲ್ಲಿ ಬಂದು ಫೋನ್ ಆಡೋದು ಅಂತಾನೆ. ಅವ್ನಿಗೆ ಏನು ಬೇಡ ಅಂತೆ, ತಿನ್ನೋಕ್ಕೆ ಇಷ್ಟ ಇಲ್ಲ, ಬೇಡ ಅಂತ ಹೇಳಿಲ್ಲ. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅದಕ್ಕೆ ಹೋಗ್ತಾ ಸ್ವಲ್ಪ ಏನಾದರೂ ತಿಳ್ಕೊಳೋಣ ಲೈಟಾಗಿ ಅಂತ ಹೇಳ್ಬಿಟ್ಟು ಜಸ್ಟ್ ಬಾರ್ಬಿಕ್ಯೂ ಚಿಕನ್ ಕೊಟ್ಟಿದ್ದಾರೆ ನೋಡಿ, ಸಕ್ಕತ್ತಾಗಿದೆ. ತಿನ್ನಿ ಆಗಲೇ ಎತ್ಕೊಂಡು ಬ್ಯಾಟಿಂಗ್ ಶುರು ಮಾಡಿಬಿಟ್ಟ. ಅಪ್ಪು ಕೇಳ್ತಾ ಇದ್ದಾನೆ ಕೊಡು ಕೊಡು ಅಂತ. ಹೆಂಗೋಯ್ತು ಚಿನಿ? ಚೆನ್ನಾಯ್ತಾ? ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಣ್ಣ? 2.5 ವರ್ಷ ಆಯಿತಾ? ಚೆನ್ನಾಗುತ್ತೆ ವ್ಯಾಪಾರ? ಟೇಸ್ಟ್ ಚೆನ್ನಾಗಿದೆಯಂತೆ. ನೀವು ಒಂದ್ಸರಿ ಬನ್ನಿ, ಯಾರಾದರೂ ಈ ಕಡೆ ರೂಟಲ್ಲಿ ಬಂದರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನಮಗೂ ಇಷ್ಟ ಆಯಿತು. ನೀವು ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಇಲ್ಲೇ ಗೈಸ್ ಭರತ್ ನಗರ್ ಆರ್ಚ್ ಇದೆಯಲ್ಲ, ಆರ್ಚ್ ಪಕ್ಕದಲ್ಲೇ ಹಾಕ್ಕೊತಿದ್ದಾರೆ ನೋಡಿ. ಲೆಫ್ಟ್ ಸೈಡಲ್ಲಿ ಗೌಡ್ರು ನಟಿ ಸ್ಟೈಲ್ ಅಂತ ಈ ರೀತಿ ಒಂದು ಪೆಂಡಲ್ ಹಾಕ್ಕೊಂಡು ಹಾಕ್ತಾ ಇರ್ತಾರೆ. ಇಲ್ಲಿ ಬಂದಾಗ ಟೇಸ್ಟ್ ಮಾಡಿ, ಮರಿಬೇಡಿ ಟೇಸ್ಟ್ ಮಾಡೋದನ್ನು. ಗೈಸ್ ಫಿಶ್ ಕೂಡ ಕೊಟ್ಟರು, ಸಕ್ಕತ್ತಾಗಿದೆ ಟೇಸ್ಟು. ಬಾಯಲ್ಲಿ ನೀರು ಬರೋ ಥರ ಇದೆ, ಸಕ್ಕತ್ತಾಗಿದೆ. ಟ್ರೈ ಮಾಡಿ ಒಂದ್ಸರಿ, ಈ ಕಡೆ ಬಂದರೆ ಮಿಸ್ ಮಾಡಬೇಡಿ ಆಯಿತಾ? ನಿಂಗಿಷ್ಟ ಆಯ್ತೇನೋ ಚಿನಿ? ರೇಟ್ ಕೂಡ ತುಂಬ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಕಡಿಮೆ ರೇಟ್ ಆದ್ರೂ ಆ ಟೇಸ್ಟ್ ಸೂಪರ್ ಆಗಿದೆ. ತುಂಬ ರೇರ್ ನನಗಿಷ್ಟ ಆಗೋದು ಟೇಸ್ಟೆಲ್ಲ. ಇದು ತುಂಬ ಇಷ್ಟ ಆಯಿತು ನನಗೆ. ಮೊದಲು ಒಂದು ಪ್ಲೇಸಲ್ಲಿ ರೆಗ್ಯುಲರಾಗಿ ತಿಂತಾಯಿದ್ವಿ ಗೈಸ್, ನಾಗರಬಾವಿಯಲ್ಲಿ. ಇವಾಗ ಅವ್ರು ಶಿಫ್ಟ್ ಮಾಡಿಬಿಟ್ರು, ಅಲ್ಲಿಲ್ಲ, ಯಾವ ಕಡೆ ಹೋದ್ರು ಅಂತ ಗೊತ್ತಿಲ್ಲ, ಮಂಡ್ಯದವ್ರು ಮಾಡ್ತಾಯಿದ್ರು. ಅದಾದಮೇಲೆ ಇಷ್ಟ ಆಗಿದೆ ಅಂದರೆ ಇದೇ ಪ್ಲೇಸಲ್ಲಿ ನನಗೆ ಇಷ್ಟ ಆಗಿದ್ದು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಅದು ತುಂಬ ಇಷ್ಟ ಆಯಿತು ಗೈಸ್. ಫೈನಲಿ ಮಚ್ಚನ ಮನೆಗೆ ರೀಚ್ ಆದ್ವಿ. ಆಲ್ರೆಡಿ ಸಹನ ಅಮ್ಮ ಎಲ್ಲ ಬಂದು ಕುತ್ಕೊಂಡಿದ್ದಾರೆ. ಮಚ್ಚನ ಮನೆಗೆ ಒಂದು ಚೋಟ ಪಾಪು ಬಂದಿದೆ, ತೋರಿಸ್ತೀನಿ. ಹೊಸ ಗೆಸ್ಟು. ಇವರಿಬ್ರು ಅಡುಗೆಗೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾಲನಿದ್ರು ಸ್ಪೆಷಲ್ ಮಾಡ್ತೀನಿ. ತಿಳ್ಕು ಈ ಕಡೆ ಹೋಗ್ಲಿ, ಮಕ್ಕ ತೋರಿಸು. ಇವರೇ ಗೈಸ್ ನಮ್ಮ ಅತ್ತೆ, ಮನಂದೊಂದಿ ಶಿವಮ್ಮ, ನಮ್ಮ ಅಚ್ಚವರಮ್ಮ. ಇರು ಮಾಲ ಗೊತ್ತಲ್ವಾ, ಎಲ್ಲ ವರ್ಷಕ್ಕೆ ಅಲ್ಲೇ ನಡೆದಂತೆ ಗೈಸ್. ಇದೇ ಹೊಸ ಗೆಸ್ಟ್ ಮಚ್ಚನ ಮನೆಗೆ ಬಂದಿರೋದು. ಮುತ್ತಿಟ ಕದ್ಲಾಡ್ತೈತೆ. ಆಯ್ತು ಆಯ್ತು, ಸಮಾಧಾನ ಸಮಾಧಾನ. ಯಾಕೆ 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 ಓನೆ ಓನೆ. ಏನು ಹೆಸರು? ಲಕ್ಕಿ ಲಕ್ಕಿ ಲಕ್ಕಿ. ಶುಶು ಮಾಡ್ಕೊಂಬಿಟ್ಟವಳೆ ಗಬ್ಬು. ಲಕ್ಕಿ ಗಬ್ಬು 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 ಲಕ್ಕಿ ಗಬ್ಬು ಲಕ್ಕಿ. ಇದು ಶುಶು ಮಾಡ್ಕೊಂಡಿದ್ಯಾ ನೀನು, ಅದಕ್ಕೆ ಕಟ್ಟಾಕಿರೋದು ಅವ್ರನ್ನ. ಲಕ್ಕಿ ಆಯ್ತು 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 ಆಯ್ತು, ಸಾಕು ಸಾಕು ಸಾಕು, ಸುಮ್ಮನೆ ಹೆಂಗಾಡ್ತೈತೆ. ಲಕ್ಕಿ ಲಕ್ಕಿ ಇಲ್ಲ ಖರ್ಚೆಲ್ಲ ಕಾಮಿಟ್ ಮಾಡೋದು. ಹಾಂ ಆಯ್ತು ಆಯ್ತು, ಸಮಾಧಾನ. ಕೂಲ್ 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 ಕೂಲ್. ನಾನು ಕೈ ಕೊಡಲ್ಲ ಕೈ ಕೊಡಲ್ಲ ಕೈ ಕೊಡಲ್ಲ. ಕೂಲ್ ಅಂತ ಸಿಟ್ಟಾಯಿತು. ಅಪ್ಪು ಅಪ್ಪು ಇತಿನ ಮಾತಾಡಿಸ್ತಾವನೆ. 2 ಡೇಸ್ ಆಗಿತ್ತವನು ನೋಡಿ ಇತಿನ, ಅದಕ್ಕೆ ನೋಡಿ ಹೆಂಗೆ ಮಾಡ್ತಾವನೆ. ಎಲ್ಲಿ ಬಂದಿದ್ಯಾ ಅಪ್ಪು?
ಏಯ್ ಖುಷಿಮಾ ಅಕ್ಕಂದ್ರನ್ನೆಲ್ಲ ನೋಡ್ತಾನೆ ನಮ್ಮ ತ್ರಿಷನ್ನ ನಿಯಾರಿಕನ್ನ. ಖುಷಿ ಅವ್ನಿಗೆ ಇಲ್ಲಿ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಲಕ್ಕಿ ನೋಡಿ ಎಷ್ಟು ಜೋರಾಗಿ ಕಿರ್ಚ್ಕೊಂತಾವಳೆ. ಎಲ್ಲ ನೋಡಿ ಸೆಕೆ ಅಂದ್ಬಿಟ್ಟು ಟೆರೇಸ್ ಮೇಲೆ ಬಂದು ಗುಡ್ಡೆ ಹಾಕೊಂಡ್ಬಿಟ್ಟಿದೀವಿ. ಎಲ್ಲ ಚೆನ್ನಾಗಿದೆ ಕುತ್ಕೊಳಕಂತ ಮಾತಾಡ್ತಾ ಕೂತಿದೀವಿ. ಇಲ್ಲಿ ಚೆನ್ನಾಗಿದೆ ಒಂಥರ. ಅಪ್ಪು ಅಂತೂ ಫುಲ್ ಖುಷಿ. ಮಕ್ಳಿರೋದಕ್ಕೆ ಅವ್ನ ಹಿಡಿಯಕ್ಕೆ ಆಗ್ತಿಲ್ಲ. ಇಲ್ಲಿ ಬಂದು ಹೆಂಗ್ ಆಡ್ತಿದ್ದಾನೆ ಗೊತ್ತಾ? ಅಲ್ಲಿ ಶರ್ಟ್ ಎಲ್ಲ ಬಿಟ್ಕೊಂಡು ಡ್ಯಾನ್ಸ್ ಮಾಡ್ತಾವನೆ ಖುಷಿಗೆ. ಅಪ್ಪು ಅಲ್ಲಿ ಬಂದಿದ್ಯಾ ನೀನು? ಮಕ್ಳಿದ್ರೆ ಖುಷಿ ಜಾಸ್ತಿ. ನಮ್ಮಮ್ಮ ಮಲ್ಕೊಂಡು ಉಳ್ಳಾಡ್ತವ್ರೆ. ಎಲ್ಲ ಮಾಡಿ ಮೇಲೆ ಎಂಜಾಯ್ ಮಾಡ್ತಿದೀವಿ. ಇವತ್ತು ಊಟನೂ ಮಾಡಿ ಮೇಲೇನೆ ನೋಡಿ ಎಲ್ಲ ತೊಗೊಂಬಂದು ಇಟ್ಕೊಬಿಟ್ಟಿದ್ದೀವಿ. ಬಿರಿಯಾನಿ ಕಬಾಬು ಎಲ್ಲ ಮಾಡಿಬಿಟ್ಟು ಟೆರೇಸ್ ಮೇಲೆ ಊಟ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಈ ಥರ ಔಟ್ಡೋರಲ್ಲಿ ಫುಡ್ ತಿಂದು. ನಮ್ಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ. ಮಾಡಿ ಮೇಲೆಲ್ಲ ಕೆಲವು ಸಲ ನಮ್ಮ ಅಕ್ಕ ಮನೇಲಿ ತಿಂತಾಯಿದ್ವಿ. ಅವ್ರ ಮನೇಲಿ ಫಂಕ್ಷನ್ ಮಾಡಿದ್ರೆ ಅಲ್ಲೂ ಹಾಗೆ ಮಾಡಿ ಮೇಲೇ ಹೋಗಿ ಯಾವಾಗಲೂ ಊಟ ಮಾಡೋದು. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸಂಜೆ. ಅದು ಬಿಟ್ಟರೆ ನಮ್ಮ ಮನೇಲಿ ಮಾಡ್ತಾಯಿದ್ವಿ ಹಳೆ ಮನೇಲಿದ್ದಾಗ. ಹಳೆ ಮನೆ ಖಾಲಿ ಮಾಡಿದ್ಮೇಲೆ ಇವಾಗಿರೋ ಮನೇಲಿ ಮೇಲ್ಗಡೆ ತೊಗೊಂಡೋಗೋಕ್ಕಾಗಲ್ಲ, ರೆಂಟೆಡ್ ಹೌಸ್ ಅಲ್ವಾ, ಮನೆಯಲ್ಲೇ ಮಾಡ್ತಿದ್ವಿ. ಮಿಸ್ ಮಾಡ್ಕೊತಿದ್ವಿ. ಇವಾಗ ಮಚ್ಚದ ಮನೆ ರೆಡಿ ಮಾಡಿಸಿದ್ದಾನೆ. ಮೇಯ್ನ್ ಪರ್ಪಸ್ ಅವ್ನು ಟೆರೆಸ್ಸು ರೆಡಿ ಮಾಡಿಸಿರೋದೇ ಈ ಥರ ಆಚೆ ಕಡೆ ಊಟ ಮಾಡೋದಕ್ಕಂತ ಅಂದ್ಬಿಟ್ಟು ಎಲ್ಲ ಥರ ಲೈಟೆಲ್ಲ ಹಾಕಿಸಿ ಮೇಲ್ಗಡೆನೂ ಒಂದು ರೂಮ್ ಇಟ್ಟು ಎಲ್ಲ ಫೆಸಿಲಿಟಿ ನೋಡಿದ್ದೀರಲ್ವಾ ಗುರುಪ್ರವೇಶದ ಬ್ಲಾಗಲ್ಲಿ. ಅದಕ್ಕಂತಲೇ ಮಾಡಿದ್ದಾನೆ. ಇನ್ನೂ ಕೆಲವೊಂದು ಲೈಟ್ಸ್ ಎಲ್ಲ ಎಳೆಯೋದಕ್ಕೆ ವಯರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಸದ್ಯದಲ್ಲೇ ಅದು ರೆಡಿ ಆಗುತ್ತೆ. ಆವಾಗ ಮತ್ತೆ ಪಾರ್ಟಿ ಮಾಡುವಾಗ ಅವಾಗ ತೋರಿಸ್ತೀನಿ. ಇವಾಗ ಈ ಥರ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ. ಪಿಳ್ಳೆಗಳಿಗೆಲ್ಲ ರಜಾ ಇದೆ. ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿರೋದಕ್ಕೆ. ಅಲ್ಲ ನೆಟ್ಟಿನ ಖುಷಿ ಆಗ್ತಿದ್ಯಾ ನಾನು ಬಂದಿದ್ದು ಅಲ್ವಾ? ಎಷ್ಟು ಖುಷಿ ಆಗ್ತೈತೆ ತುಂಬ. ಇದೆರಡು ನಮ್ಮ ಮುದ್ದು ಪುಟಾಣಿಗಳು, ತ್ರಿಷಾ ಅಂಡ್ ನೆಕ್ಸ್ಟ್ ಬ್ಲಾಗರ್ಸ್ ಇವರಿಬ್ರು ಫ್ಯೂಚರ್ಗೆ. ಇವಾಗ ಟ್ರೈನಿಂಗ್ ತಗೋತಿದ್ದಾರೆ, ನೋಡ್ಕೊತಾ ಇದ್ದಾರೆ. ಇತ್ತಿ ಅಂತೂ ಕಿಚ್ಚಾಡ್ತಿದ್ದಾರೆ, ಕೈಗೆ ಸಿಗ್ತಾ ಇಲ್ಲ. ಅಪ್ಪು ಬಂದಾಗಿಂದ ಅಲ್ಲೋಡಾಗೋದು ಇಲ್ಲೋಡಾಗೋದು ಹಿಂಗೆ ಮಾಡ್ತಾವನೆ ಗೈಸ್. ಅವನು ಒಂದು ಕಡೆನೂ ನಿಲ್ತಾನೆ ಇಲ್ಲ. ಮನೆ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇವಳು ಮಾತ್ರ ಸುಮ್ಮನೆ ಕಿರ್ಸ್ತಾಳೆ. ತೋರಿಸ್ತಾಳೆ ಎಲ್ಲಿ ಹೋಗ್ತೀವೋ ಅಲ್ಲೇ ಬರ್ತಾಳೆ. ಅದಕ್ಕೆ ಕಿರ್ಚೋದು ನೋಡಿ ಹಿಂಗೆ ಕಿರ್ಸ್ತಾಳೆ. ಯಾಕೆ ಹೆಂಗೆ ಮಾಡ್ತಾ ಇದೆಯಾ? ಕಿರ್ಸ್ತಾ ಇದೆಯಾ? ಕೆಳಗಡೆ ಲಕ್ಕಿ ಇದ್ದಾಳ. ಲಕ್ಕಿಗೂ ಇವಳಿಗೂ ಆಗ್ತಿಲ್ಲ, ಹೊಸ ಪರಿಚಯ, ಫ್ರೆಂಡ್ಸ್ ಆಗಿಲ್ಲ ಅವರಿಬ್ರು ಇನ್ನು. ಅದಕ್ಕೆ ಇವಳನ್ನ ಮೇಲ್ಗಡೆ ಕರ್ಕೊಬಂದು ಕೂರಿಸಿದ್ದೀವಿ. ಲಕ್ಕಿನ ಕೆಳಗಡೆ ಬಿಟ್ಬಿಟ್ಟಿದ್ದೀವಿ. ಊಟ ಮಾಡ್ಬೇಕಂತ ಕಟ್ಟಾಕಿದ್ದಕ್ಕೆ ಕಿರ್ಸ್ತಾ ಇದ್ದಾಳೆ. ನಮ್ಮ ಮನೇಲಿ ಅಂದರೆ ಸುಮ್ಮನೆ ಇರ್ತಾಳೆ. ಇಲ್ಲಿ ಬಂದಾಗ ಏನು ಮಾಡ್ತಾಳೋ ಗೊತ್ತಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಕಟ್ಟಾಕೋಣ ಅಂತ ಕಟ್ಟಾಕಿದ್ದೀವಿ. ಅವಳಿಗೆ ಅಭ್ಯಾಸ ಇಲ್ಲ. ಬ್ರದರ್ ಇವಾಗ ಬರ್ತಾ ಇದ್ದಾನೆ, ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಬಾಸು. ಲೇಟಾಗಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾನೆ. ಏನೆಲ್ಲನೇ ಚೆನ್ನಾಗೈತೆ, ನಾವೇ ಎತ್ತಾಕಿದ್ದು. ಊಟ ಎಲ್ಲ ಚೆಲ್ಲುತ್ತೆ ಅಂತ ನೋಡಿ. ಮಾಡಿ ಮೇಲೆ ಪಾರ್ಟಿ ಹೇಗೆ ನಡೀತಿದೆ ಊಟ. ಬರೀ ಗೈಸ್ ಅನ್ನೋದ್ರಲ್ಲಿ ನೀನೇನೋ ಮಾತಾಡ್ಬೇಡ. ಬರೀ ಅಪ್ಪು ಶೆಕೆಗೆಲ್ಲ ಬಿಚ್ಚಾಕ್ಬಿಟ್ಟು ಶರ್ಟ್ ಎಲ್ಲ. ನಾನಪ್ಪ ಫ್ಯಾನ್ ಹಾಕ್ದ, ಆನೇ ಆಗಿಲ್ಲ. ಅಲ್ಲಿ ಸ್ವಿಚ್ಚಿಗೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ತೆ ಅಂದ್ಬಿಟ್ಟು ಅವನಿಗೆ ಖುಷಿ ಪಡ್ತಾವನೆ. ಹಾಂ ಸ್ವಿಚ್ ಹಾಕ್ಬಿಟ್ಟು ಕ್ಲಾಪ್ಸ್ ಹೊಡಿಯೋದು ಫ್ಯಾನ್ ಹಾಕ್ದೆ ಅಂತ. ಎಲ್ಲಪ್ಪ ಬರಲೇ ಇಲ್ಲ ಫ್ಯಾನು. ಯಾಕೆ ಬರಲಿಲ್ಲ ಚಿನ್ನಮ್ಮ? ಓ